ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ನ್ಯೂಸ್. ಕೊರಟಗೆರೆ ತಾಲೂಕಿನ ಚನ್ನರಾಯದುರ್ಗ ಹೋಬಳಿಯ ನವಿಲುಕುರಿಗೆ ಗ್ರಾಮದ ಸಾರ್ವಜನಿಕರ ಮನವಿಗೆ ಸರ್ಕಾರಿ ಬಸ್ ಬಂದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ನವಿಲುಕುರಿಗೆ ಗ್ರಾಮಸ್ಥರ ಮನವಿಯಂತೆ ಕೊನೆಗೂ ಬಂತು ಸರ್ಕಾರಿ ಬಸ್ಸು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಮಹತ್ವದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಬಸ್ಸಿಗಾಗಿ ಮನವಿ ಸಲ್ಲಿಸಿದ್ದ ಗ್ರಾಮಸ್ಥರು ಸ್ಥಳೀಯ ಶಾಸಕರು ಹಾಗೂ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಮಾರ್ಗದರ್ಶನದಂತೆ ಗ್ರಾಮದ ಜನರ ದಿನನಿತ್ಯ ಸಂಚಾರಕ್ಕೆ ಸಾರಿಗೆ ಬಸ್ ವ್ಯವಸ್ಥೆ ಮಾಡಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೊರಟಗೆರೆ ತಾಲೂಕಿನ ಚನ್ನರಾಯದುರ್ಗನ ಹೋಬಳಿಯ ನವಿಲುಕುರಿಗೆ ಗ್ರಾಮದ ಸಾರ್ವಜನಿಕರ ಮನವಿಗೆ ಅಂದಿನ ತಹಶೀಲ್ದಾರ್ ನಹೀದಾ ಜಂಜಂ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಶಾಸಕರ ಆದೇಶದಂತೆ ಪತ್ರ ಬರೆದಿದ್ದರು. ಸರ್ಕಾರಿ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದ ವಿದ್ಯಾರ್ಥಿಗಳ ಮುಖದಲ್ಲಿ ಇಂದು ಈ ನಗರ ಸಾರಿಗೆ ನಗು ತಂದಿದೆ. ಪ್ರತಿದಿನ ತುಮಕೂರು ಕೊರಟಗೆರೆಯತ್ತ ಶಾಲಾ ಕಾಲೇಜುಗಳಿಗೆ ಮೈಲುಗಟ್ಟಲೆ ನಡೆದುಕೊಂಡು ಹೋಗುತ್ತಿದ್ದ ವಿದ್ಯಾರ್ಥಿಗಳು ಇಂದು ಸರ್ಕಾರಿ ಬಸ್ಸಿನಲ್ಲಿ ಪ್ರಯಾಣ. ನವಿಲುಕುರಿಗೆ ದಮಗಲಯ್ಯನ ಪಾಳ್ಯ ಗ್ರಾಮಸ್ಥರು ಸರ್ಕಾರಿ ಬಸ್ ಅನ್ನ ಕಂಡು ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಗ್ರಾಮಸ್ಥರೆಲ್ಲ ಸೇರಿ ಸರ್ಕಾರಿ ಬಸ್ಸಿಗೆ ಇಂದು ಬೆಳಗ್ಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಿಹಿಯನ್ನ ಹಂಚಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಪಟ್ಟಿದ್ದಾರೆ. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಮಾಡಿಕೊಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕ ಹಾಗೂ ಗೃಹ ಸಚಿವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಗ್ರಾಮದ ಹಿರಿಯರು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಗೀತಾ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯೆ ಶೈಲಜಾ ರಾಮಚಂದ್ರಯ್ಯ, ನಾಗರಾಜು ಎನ್ಸಿ, ರಂಗಶಾಮಯ್ಯ, ಗಾರೆ ಕಾಂತರಾಜು, ಪುಟ್ಟರಾಜು, ರಾಜೇಶ್ವರಿ, ವನಜಾಕ್ಷಿ, ಕುಂಬಿನರಸಯ್ಯ, ಹನುಮಂತರಾಯಪ್ಪ, ರಂಗನಾಥ್ ಮತ್ತು ವಿದ್ಯಾರ್ಥಿಗಳು, ಕಾರ್ಮಿಕರು, ರೈತರು, ಗ್ರಾಮದ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್, ಕೊರಟಗೆರೆ. ನೌಕುಗೆ ಗ್ರಾಮಕ್ಕೆ ಹೊಸ ವರ್ಷ ಶುಭಾಶಯ ತಿಳಿಸುತ್ತಾ ಈ ಸಾರಿಗೆ ಸಂಸ್ಥೆಗೆ ನಾನು ಧನ್ಯವಾದ ತಿಳಿಸುತ್ತಾ ಆಮೇಲೆ ಈ ಗ್ರಾಮಕ್ಕೆ ವಿಶೇಷವಾಗಿ ಬಸ್ಸು ಕೊಟ್ಟಿದ್ದಾರೆ. ಗರುನಳ್ಳಿಯಿಂದ ನಾಗೇನಹಳ್ಳಿ, ನವಲುಕುರ್ಗೆ, ದಮಗನಪಾಳ್ಯ ಟು ಕೊರಟಗೆರೆಯಿಂದ ದಮಗನಪಾಳ್ಯ, ನವಲುಕುರ್ಗೆ, ನಾಗೇನಹಳ್ಳಿ, ಗರುನಳ್ಳಿ ಈ ಥರ ಕೊಟ್ಟಿದ್ದರಿಂದ ಎಲ್ಲ ಮಕ್ಕಳಿಗೂ ಅನುಕೂಲ ಆಗ್ತದೆ. ವಿಶೇಷವಾಗಿ ವೃದ್ಧರಿಗೂ ರೈತರಿಗೂ ಎಲ್ಲರಿಗೂ ಅನುಕೂಲ ಆಗಿದೆ. ನಾನು ಈ ಸಾರಿಗೆ ಸಂಸ್ಥೆಗೆ ಧನ್ಯವಾದ ತಿಳಿಸ್ತೀನಿ. ಚಂದ್ರ ಅಂತ ನವಿಲುಕುರ್ಗೆ. ನಾವು ಈ ನಮ್ಮೂರಲ್ಲಿ DC ನಡೆ ಹಳ್ಳಿ ಕಡೆ ಅಂತ ಒಂದು ಪ್ರೋಗ್ರಾಮ್ ನಡೆಸಿದ್ವಿ. ಆ ಪ್ರೋಗ್ರಾಮಲ್ಲಿ ಒಂದು ಅರ್ಜಿ ಕೊಟ್ಟಿದ್ವಿ. ಏನಂತ, ನಮ್ಮೂರಿಗೆ ಸ್ಕೂಲ್ ಹುಡುಗರು ಆಗಿರ್ಬೋದು, ಮತ್ತೆ ಕೂಲಿ ಕಾರ್ಮಿಕರು ಆಗಿರ್ಬೋದು, ಮತ್ತೆ ಇಲ್ಲಿಂದ ಸಿಟಿಗೆ ಹೋಗೋ ಅಂತಾರೋ ಊರ್ ಜನ ಆಗಿರ್ಬೋದು, ಅವ್ರಿಗೆ ಓಡಾಡೋಕ್ಕೆ ಅನಾನುಕೂಲ ಆಗಿತ್ತು. ಬಸ್ ಇರಲಿಲ್ಲ, ನಮಗೆ ಬಸ್ ರೂಟ್ ಇರಲಿಲ್ಲ. ಆದರೆ ನಾವು ಆವತ್ತು ಒಂದು ಅರ್ಜಿ ಕೊಟ್ಟು ಅದು ನಮಗೆ ಅನುಕೂಲ ಆಗೈತೆ ಅರ್ಜಿ. ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬ್ರಾಗಿರ್ಬೋದು, DC ಸಾಹೇಬ್ರಾಗಿರ್ಬೋದು, ಮತ್ತು ನಮ್ಮ ಜೊತೆ ಕೈ ಜೋಡಿಸಿ ರಂಗಶಮಣ್ಣರಾಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಕಾಂತರಾಜ್ ಆಗಿರ್ಬೋದು, ಪುಟ್ಟರಾಜ್ ಆಗಿರ್ಬೋದು, ಕಾಮಣ್ಣರಾಗಿರ್ಬೋದು, ಮತ್ತು ಊರು ಜನ ಸಪೋರ್ಟ್ ಮಾಡಿರು ನಮಗೆಲ್ಲ. ಮತ್ತು ನಮ್ಮ ಅಧ್ಯಕ್ಷರು ಸಖತ್ ಶ್ರಮ ಬಿದ್ದವ್ರೆ. ಅವ್ರಿಗೂ ನಾವು ಧನ್ಯವಾದ ತಿಳಿಸ್ತೀವಿ. ಮತ್ತು ನಮ್ಮ ಸಾರಿಗೆ ಇಲಾಖೆಯವ್ರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತು ನಮ್ಮ MLA ಸಾಹೇಬ್ರಿಗೂ ಆಗಿರ್ಬೋದು, ಮತ್ತೆ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಏನಿಸುತ್ತೆ ಸರ್ ನಿಮ್ಗೆ ಈಗ ಬಸ್ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಈಗ ಸದ್ಯಕ್ಕೆ 4 ಸಿಂಗಲ್ ಅಂತ ಹೇಳವ್ರೆ. ನಾಳೆ ದಿವಸದಲ್ಲಿ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ, ಇನ್ನೊಂದ್ 2 ಸಿಂಗಲ್ ಓಡಾಡಂಗೆ ನಾವು ಮಾತಾಡ್ತೀವಿ ಅವ್ರ ಹತ್ರ. ಎಂಡಿಂಗ್ ಪಾಯಿಂಟ್ ಇಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲನಾ? ಇಲ್ಲ, ಇನ್ನು ಮುಂದೆ ಗೊರುನಳ್ಳಿಗೆ ಹೌದೌದು. ಈಗ ಕೊರಟಗೆರೆಯಿಂದ ಬಂದಿದ್ದು ದಮಗನಪಾಳ್ಯ, ನವಲುಕುರ್ಗೆ, ನಾಗೇನಹಳ್ಳಿ, ಗೊರುನಳ್ಳಿ, ಮತ್ತೆ ಗೊರುನಳ್ಳಿ, ನಾಗೇನಹಳ್ಳಿ, ನವಿಲುಕುರ್ಗೆ, ದಮಗನಪಾಳ್ಯ, ಕೊರಟಗೆರೆ. ಈ ತರ ಸ್ಕೂಲ್ ಮಕ್ಕಳು ಹೋಗೋ ಟೈಮಿಗೆ ಮೇನ್ ನಮಗೆ ಬೇಕಾಗಿರೋದು ಸರ್ ಬಸ್ಸು. ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.
ಬೇರೆವೆಲ್ಲ